ಅಣ್ಣ ಅತ್ತಿಗೆ ಬಾ ಕ್ರಾಂತಿವೀರ, ಯಾಕಪ್ಪ ಎಲ್ಲಿಂದ ಬಂದು ಎಷ್ಟು ಗಡಿಬಿಡಿಯಿಂದ ಮಾತನಾಡ್ತಿದ್ಯಲ್ಲ, ಯಾಕೆ? ಏನಿಲ್ಲಣ್ಣ, ತಮ್ಗೊಂದು ವಿಷಯ ಸಂತೋಷವಾದ ಸುದ್ದಿ ಹೇಳ್ಬೇಕಾಗಿದೆ ಅಷ್ಟೇ. ಅಂದ್ರೇನಪ್ಪ, ನೀನ್ ಯಾವ್ದಾದ್ರು ಹುಡುಗಿನ ಪ್ರೀತಿ ಮಾಡಿರ್ವೇನು? ಮದುವೆ ವಿಷಯ ಈಗಲ್ಲ ಆಗ್ತಿದೆ, ಇನ್ನು ನನ್ನ ಆಸೆ ಆಕಾಂಕ್ಷೆಗಳು ಬಹಳಷ್ಟಿವೆ, ಅವೆಲ್ಲ ಈಡೇರಿದ ನಂತರ ನನ್ನ ಮದುವೆ. ಹಾಗಾದರೆ ಮತ್ಯಾವ ವಿಷಯ ಸೋದರ? ಏನಿಲ್ಲಣ್ಣ, ಮೊನ್ನೆ ನಡೆದ ಪಕ್ಷ ಸಭೆಯಲ್ಲಿ ಶಾಸಕರು ನನ್ನೊಂದಿಗೆ ಚರ್ಚಿಸಿ ಒಂದು ವಿಷಯಕ್ಕೆ ಬಂದಿದ್ದಾರಣ್ಣ. ಯಾವುದು? ರಾಜಕೀಯ ವಿಷಯ. ಏನಪ್ಪ ಅದು? ರಾಜಕೀಯ ವಿಷಯ ಅಲ್ಲಣ್ಣ, ಮಕ್ಕಳ ಭವಿಷ್ಯ ಬರೆಯಲು ನೀನೊಂದು ವಿದ್ಯಾಚೇತನೆಂಬ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದ್ದಾರೆ. ಅದಕ್ಕೆ ಇದೆಂತ ನಿರ್ಧಾರವ ತಮ್ಮ? ಬೇಡಪ್ಪ ಬೇಡ. ಈಗಾಗಲೇ ಊರಿನ ಗೌಡರು ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ. ನಾವು ಅವರನ್ನು ಎದುರು ಹಾಕಿಕೊಂಡು ಮತ್ತೊಂದು ಶಾಲೆ ತೆಗೆಯುವುದೆಂದರೆ ನನಗೆ ಯಾಕೋ ಅನುಮಾನ ಮಾಡಬೇಡಣ್ಣ, ಅನುಮಾನ ಮಾಡಬೇಡ. ನಾನು ಎಷ್ಟೇ ಒಳ್ಳೆ ಎಂದರು ನನ್ನ ಅಣ್ಣನನ್ನು ಕೇಳುತ್ತೇನೆ ಎಂದರು. ಆ ಶಾಸಕರು ಕೇಳುತ್ತಾನೆ ಇಲ್ಲ. ನಿನ್ನ ಅಣ್ಣನನ್ನು ಕರೆಸಿ ನಾನು ಹೇಳ್ತೇನೆಂದು ಆ ಸಭೆಯಲ್ಲಿ ನನಗೆ ಹೂಮಾಲ ಹಾಕೇ ಬಿಟ್ಟಾರಣ್ಣ. ಅಯ್ಯೋ ಭಗವಂತ, ಇನ್ನೇನು ಮಾಡುವುದು ತಮ್ಮ? ನೀನು ಈಗಾಗಲೇ ಶಾಲೆ ಬಿಟ್ಟು 5 ವರ್ಷ ಆಯ್ತು. ಹೊಲ ಮನೆ ಕೆಲಸ ಅಂತ ನಿಂತಿರುವೆ. ಇದೆಲ್ಲ ಹೇಗಪ್ಪ? ಈ ಕೃಷಿ ಕೆಲಸವನ್ನು ಬಿಟ್ಟು ಈ ಶಾಲೆ ನಡೆಸುವುದೆಂದರೆ ನನಗೆ ಯಾಕೋ ಭಯಂಕರ ಭಯ ಬಂದಂತೆ ಬರುತ್ತದೆ. ನೀ ಆ ಭಯದ ಭೀತಿಯನ್ನು ಹರಿದು ಹಾಕಣ್ಣ. ಅದಕ್ಕೆಲ್ಲ ನಾನಿದ್ದೇನೆ, ನನ್ನ ಹಿಂದೆ ಶಾಸಕರಿದ್ದಾರೆ. ಅದಲ್ಲದೆ ಈ ಬಾಗಲಕೋಟೆ ಜಿಲ್ಲೆ ಅಪಾರ ಅಭಿಮಾನಿಗಳಿದ್ದಾರೆ. ನೀನು ಒಪ್ಪಿಗೆ ಕೊಟ್ಟು ಆಶೀರ್ವಾದ ಮಾಡಿದರೆ ಸಾಕಣ್ಣ. ಆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈ ಜಿಲ್ಲೆಯಲ್ಲೇ ಒಂದು ಮಾದರಿ ಶಿಕ್ಷಣ ಎನ್ನುವಾಗೆ ಮಾಡ್ತೇನೆ. ಒಪ್ಪಿಗೆ ಕೊಟ್ಟು ಬಿಡಣ್ಣ, ಆಶೀರ್ವಾದವನ್ನು ಕೇಳು. ಏ ದೇವ ಸೋದರ, ಧೈರ್ಯವೇ ಸರ್ವರ್ಥ ಸಾಧನ ಎಂಬಂತೆ ಈ ನಿನ್ನ ಧೈರ್ಯ ನಿನ್ನ ಹಿಂದಿರಲಿ. ಆ ನನ್ನ ದೇವಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಸದಾ ನಿನ್ನ ಬೆನ್ನಿಗಿರಲಿ. ಹೌದಪ್ಪ ಮೈದಿನ, ನೀನು ನಡೆಯುವ ಈ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಏನೇ ಇದ್ರು ಕೂಡ ಆ ದೈವ ಕೃಪೆಯಿಂದ ಅವನಿನ ಪಾಲಿಗೆ ಹೂವಾಗ್ಲಿ. ನೀನು ಕೈ ಎತ್ತಿ ಹಿಡಿದಿರುವ ಕೆಲಸಕ್ಕೆ ಜಯವಾಗ್ಲಿ. ಆದ್ರೆ ಆ ಗೌಡನ ಬಗ್ಗೆ ನೀನು ಹುಷಾರಾಗಿರ್ಬೇಕು. ಆಯ್ತು ಹೊತ್ತಿಗೆ ಆಯ್ತು. ನಾ ನಡೆಯುವ ಈ ಸತ್ಯದ ಹಾದಿಯಲ್ಲಿ ಆ ದುರಂಕಾರಿ ದೇವೇಗೌಡ ಎಂತೆಂತ ಕುತಂತ್ರ ಮಾಡಿದರೂ ನಾನು ಹೆದರುವುದಿಲ್ಲ. ನಿಮ್ಮಿಬ್ಬರ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲಿದ್ದರೆ ಸಾಕು. ಅವನ ಅಹಂಕಾರ ಜಗದಲ್ಲಿ ನನ್ನ ಸತ್ಯದ ಗೂಡು ಕಟ್ಟಿ ಶಿಕ್ಷಣ ಎಂಬ ಕ್ರಾಂತಿ ಕಳೆ ಊದಿ ಅಕ್ಷರ ಜ್ಞಾನದಿಂದಲೇ ಬಡತನದ ಭೂತನ್ನು ಬಡದೋಡಿಸಿ ಬಡವರ ರಕ್ತದಿಂದ ಉಬ್ಬಿದ ಅವನ ದೇಹಕ್ಕೆ ಅವರಿಂದಲೇ ಅವನ ಹಣೆ ಬರ ಬದಲಾಯಿಸದಿದ್ದರೆ ನನ್ನ ಹೆಸರು ಕ್ರಾಂತಿ ವೀರನೇ ಅಲ್ಲ, ಇದು ನನ್ನ ತಾಯಿ ದುರ್ಗಾಮಾತೆಯ ಸಾಕ್ಷಿಯಾಗಿ. ಸಂತೋಷ ಬಾ ಸೋದರ, ಈ ಆನಂದ ಕಡಲಲ್ಲಿ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬಂತೆ ಎಲ್ಲರೂ ಸೇರಿ ಹಾಡೋಣ ಬನ್ನಿ. ಆಯ್ತಣ್ಣ? ಎಂದು ಕಾಣದ ದೇವರನ್ನು ಹುಡುಕುವುದಕ್ಕೆ ಅರಿಯುವ ನೀರಲ್ಲೇ ಮೊಳಮೊಳಗೀರುತ್ತ ಮುಗಿದಿರುವುದು ಎನ್ನುವ ಕಲ್ಪನೆ ಮನಿ ಮಂತ್ರ ಮನಸ್ಸೇ ದೇವಾಲಯ
ಈಗಲಾದ್ರೂ ಪ್ರಸಾರ ಮಾಡಿರುವಂತೆ. ನಡಿ ನಡಿ